ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೆ. ಆ ವಿಡಿಯೋ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ, ನೋಡಿಬಿಡಿ. ಇವತ್ತಿನ ದಿವಸ ಬಂದು 2, 3 ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ರೆಡಿ ಮಾಡಿದ್ದೀನಿ. ಇವೆಲ್ಲ ಲಾಸ್ಟ್ ಇಯರ್ ಇಂಪಾರ್ಟೆಂಟ್ ಆಗಿರೋವಂಥದ್ದನ್ನ ಅನಲೈಸ್ ಮಾಡಿ ಆಗಿರೋವಂಥದ್ದು. ಇಷ್ಟನ್ನು ನೀವು ರೆಫರ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ಎಲ್ಲ ಕ್ವಶನ್ ಅಟೆಂಡ್ ಮಾಡ್ಬೋದು. ಇನ್ನೊಂದು ರಿಕ್ವೆಸ್ಟ್ ಅಂದರೆ ನೀವೇನು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೀವೇನಾದರೂ KCET ಇಂಜಿನಿಯರಿಂಗ್ ಹೋಗೋದಾದರೆ ಈ ಚಾನಲ್ ಮಾತ್ರ ನಿಮಗೆ ಬೇಕಾಗೇ ಆಗುತ್ತೆ. ಮಿಸ್ ಮಾಡ್ಕೊಬೋದು, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. 2 ಮಾರ್ಕ್ಸ್ ಕ್ವಶನ್ನು ನೀವು 3 ಅಟೆಂಡ್ ಮಾಡೋಕ್ಕಾಗಿರುತ್ತೆ. 3ರಲ್ಲಿ 6 ಮಾರ್ಕ್ಸ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಗಳೇ. ಲಾಸ್ಟ್ ಇಯರ್ ನಾವು ಕೂಡ ರೆಫರ್ ಮಾಡಿರುವಂಥದ್ದು ಇವೇ ಕೂಡ ಲಾಸ್ಟ್ ಇಯರಲ್ಲಿ ಬಂದಿದ್ವು. ನೀವು ಒಂದು ಕ್ವಶನಿಗೆ ಅಪ್ ಟು ದ ಆನ್ಸರ್ ಬರೆದು ಸಾಕು. ನೋಡ್ತಾ ಇರೋದು 6th ಕ್ವಶನಲ್ಲಿ ಎಷ್ಟು ಅಪ್ ಟು ದ ಆನ್ಸರ್ ಇದೆ, ಅದು 2 ಮಾರ್ಕ್ಸ್ ಆ್ಯಕ್ಚುಲಿ. ಸೊ ನೋಡ್ಕೊಂಬಿಡಿ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳಿವು. 10 ನೋಡ್ತಾ ಇರ್ಬೋದು. ನವಧಾನ್ಯ ಮೂವ್ಮೆಂಟ್ ಔಡೆಡ್ ವಂದನಾ ಶಿವ ಆ್ಯಂಡ್ ಅದರ್ ಆ್ಯಕ್ಟಿವಿಟಿ ಹೆಲ್ಪ್ ಫಾರ್ಮ್. ಅದು ಇಂಪಾರ್ಟೆಂಟ್ ಕ್ವಶನ್. ಐ ಥಿಂಕ್ ಈ ವರ್ಷ ಬರ್ಬೋದು ಆ ಕ್ವಶನು. ನೋಡ್ಕೊಂಬಿಡಿ ಎಲ್ಲ ಕ್ಲೀನಲ್ಲಿ. ಅಪ್ ಟು ದ ಮಾರ್ಕ್ ಬಿಡಿರಿ. ಆದಷ್ಟು ನೀವು ಬಾಯ್ಪಾಟ್ ಮಾಡೋದು ಕಡಿಮೆ ಮಾಡಿ, ಯಾಕಂದರೆ ಇದು ನೆನಪಿರಲ್ಲ. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದೇ ನೆನಪಿರೋದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಡಿ. ಆ ಚಾಪ್ಟರ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಬಿಡಿ. ಈಗ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗೆ ಹೋದರೆ, ಈ ಚಾಪ್ಟರ್ ಇದೆಯಲ್ಲ, ಇದು ಐ ಥಿಂಕ್ 3ನೇ ಚಾಪ್ಟರ್ ಅನಿಸುತ್ತೆ. ಈ ಚಾಪ್ಟರಿಂದ ಒಂದು 3 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಐ ಥಿಂಕ್ 2ನೇ ಕ್ವಶನ್ ಇದೆ, ನವಧಾನ್ಯ ಫಾರ್ಮ್. ಅದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಆ ಕ್ವಶನ್ ಮಾತ್ರ ಆಲ್ಮೋಸ್ಟ್ 190% ಇದ್ದೇ ಇರುತ್ತೆ. ಟಾನ್ ಗೊಂಜಲ ಇಂದ ಆ ಚಾಪ್ಟರಿಂದ ಒಂದು 3 ಮಾರ್ಕ್ಸ್ ಕ್ವಶನ್ನು. ಇದೇ ರೀತಿ 4 ಮಾರ್ಕ್ಸ್ ಕ್ವಶನ್ ಅಂತೂ ಬಂದೇ ಬರುತ್ತೆ ಆ ಚಾಪ್ಟ್ರಲ್ಲಿ. ಸೆವೆಂತ್ ಕೂಡ ಅದೇ ಡಾನ್ ಗೊಂಜಲ ಚಾಪ್ಟರಿಂದ ಬಂದಿರುವಂಥದ್ದು. ವೆನ್ ಯು ಆರ್ ಓಲ್ಡ್, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಆ ಸಮ್ಮರಿ ಬರೆದುಬಿಡಿ ನೀವು ಸುಮ್ಮನೆ. ನೀವು ಸಿಂಪಲ್ ಸಮ್ಮರಿ ಮಾಡಿಕೊಂಡು ನಿಮ್ಮ ಓನ್ ವರ್ಡಲ್ಲೇ ಬರೆದ್ರು ಕೂಡ ಆಲ್ಮೋಸ್ಟ್ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. ಈ PDF ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಂಬಿಡಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. ಇನ್ನೊಂದು ಏನು ಅಂದರೆ, ಇಂಗ್ಲೀಷಲ್ಲಿ ನೀವು ಫುಲ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಂಗ್ಲೀಷ್ ಈಸ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನೀವು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು, ನೀವು ಪ್ರೆಸೆಂಟೇಷನ್ ಮಾಡೋದು ತಪ್ಪಾದರೂ ಕೂಡ ಮಾರ್ಕ್ಸ್ ತೆಗೆಯೋ ಇದಿರುತ್ತೆ. ಸೊ ಅದರಿಂದ ನೀವು ಫುಲ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ನಿಮ್ಮ ಎಷ್ಟಾಗುತ್ತೋ ನೀವು ಅಷ್ಟು ಕ್ಲಿಯರಾಗಿ ಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಮಾರ್ಕ್ಸ್ ಬಿಟ್ಬಿಡಿ. ಇವು ನೋಡ್ತಾ ಇರ್ಬೋದು, ಇವೆಲ್ಲ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳು. ಇವು ಆನ್ಸರ್ಗಳು ನಾವು ಇದು ಮಾಡಿಲ್ಲ, ಬಿಕಾಸ್ ಇವು ಲಾಂಗ್ ಆನ್ಸರ್ ಇರೋದ್ರಿಂದ ನೀವು ನಿಮ್ಮ ಕಾಲೇಜಲ್ಲಿ ನಿಮ್ಮ ಟೀಚರ್ಸ್ಗಳು ಬರ್ಸಿರ್ತಾರೆ, ಅದನ್ನೇ ರೆಫರ್ ಮಾಡಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.